ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಬಹಳಷ್ಟು ಜನ ನಾನು ಕೇಳ್ತಿರೋ ಸರ್, ನೀವು ಯಾವಾಗ್ಲೂ ಒಂದೇ ಇಂಟ್ರಡಕ್ಷನ್ ಹೇಳ್ತೀರಾ, ನಿಮ್ಗೆ ತುಂಬಾ ಜನ ಕಸ್ಟಮರ್ಸ್ ಬರ್ಲಿದ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ರು. ನೋಡಿ, ಒಂದನೇದಾಗಿ 106 ಕೋಟಿ ಜನಸಂಖ್ಯೆ ಇರುವಂತ ಈ ದೇಶದಲ್ಲಿ ಎಲ್ಲರೂ ನಾನೊಬ್ನೇ ಕನ್ಸಲ್ಟೇಷನ್ ಕೊಡೋಕ್ಕಾಗಲ್ಲ. ನನಗೆ ಆಗಿರೋ ಒಂದು ಲಿಮಿಟೇಷನ್ ಇರುತ್ತೆ. ಒಂದ್ ದಿನಕ್ಕೆ 5 ರಿಂದ 10 ಜನರ ಹತ್ರ ಮಾತಾಡ್ಬೋದು. ಗಂಟೆಗಟ್ಟಲೆ ಮಾತಾಡೋಕ್ ಸಾಧ್ಯವೇ ಇಲ್ಲ. ಸೊ ಹಣ ಮಾಡೋ ಉದ್ದೇಶ ಇದಲ್ಲ. ಎರಡನೇದಾಗಿ, ಜನಗಳಲ್ಲಿ ಭೀತಿ ಹುಟ್ಟಿಸ್ತಾರೆ. ಕೆಲವರು ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡಿಸ್ತಾರೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಜ್ಯೋತಿಷದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಕುಜ ದೋಷ ಆಗಿರ್ಬೋದು, ಪಿತ್ತ ದೋಷದ ಬಗ್ಗೆ ಎಲ್ಲೂ ಉಲ್ಲೇಖ ಇಲ್ಲ. ಗ್ರಂಥಗಳಲ್ಲೇ ಇಲ್ಲ. ಅದು ಜೆಮ್ ಸ್ಟೋನ್ಸ್ ಬಗ್ಗೆ ಇಲ್ಲ. ಸೊ ಇವೆಲ್ಲ ಯಾಕೆ ಕೇಳ್ತಾ ಇದ್ದಾರೆ? ಪರಿಹಾರಗಳು ಶ್ರೀಮಂತರಿಗೆ ಕೊಡೋ ಹಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂತ ಪೂಜೆಗಳು ಯಾಕೆ ಸಜೆಸ್ಟ್ ಮಾಡ್ತಾರೆ? ಬಡವರು ಏನ್ ಮಾಡ್ಬೇಕು? ನೋಡಿ, ಜ್ಯೋತಿಷ ಅಂತಂದ್ರೆ ಕರ್ಮದ ಅನುಸಾರವಾಗಿ ನಡೆಯೋ ಘಟನೆಗಳನ್ನ ನಾವು ಒಪ್ಕೊಳ್ಳೋ ನಾವು ಪ್ರಿಪೇರ್ ಮಾಡ್ಬೇಕು ಕಸ್ಟಮರ್ಸ್ನ. ಅಂದ್ರೆ ನಮ್ಮ ಹತ್ರ ಬಂದಂತರ ಹತ್ರ. ಎರಡನೇದಾಗಿ ಬಂದು ಅದಕ್ಕೆ ಸಿಂಪಲ್ ಆಗಿರೋ ಪರಿಹಾರಗಳು. ಅದು ಎಲ್ಲದನ್ನು ಬದಲಾವಣೆ ಮಾಡೋಕ್ಕೋಸ್ಕರ ಅಲ್ಲ, ನ್ಯೂಟ್ರಲ್ ಮಾಡೋಕ್ಕೋಸ್ಕರ, ಆ ಪರಿಣಾಮನ ಕಡಿಮೆ ಮಾಡೋಕ್ಕೋಸ್ಕರ. ಹಾಗೇನೆ ಅದ್ರಲ್ಲಿ ಇಲ್ದಿರೋಂಥ ದೋಷಗಳು, ಇಲ್ದಿರೋಂಥ ಪೂಜೆಗಳನ್ನ ಸಜೆಸ್ಟ್ ಮಾಡಬಾರ್ದು. ವ್ಯಕ್ತಿ ತನ್ನ ಹಣೆ ಬರವನ್ನ ಒಪ್ಕೊಳ್ಳೋ ತರ, ತನ್ನ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡ್ಕೊಳ್ತಾರ. ಹೇಯಂ ದುಃಖಂ ಅನಾಗತಂ ಅಂತ ಹೇಳಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಅಂದ್ರೆ ದುಃಖವನ್ನು ಹುಟ್ಟೋಕ್ ಮುಂಚೆ ದುಃಖವನ್ನ ಕಡಿಮೆ ಮಾಡ್ಕೊಳ್ಳೋಕೆ ಇದಕ್ಕೊಂದು ಅವಕಾಶ. ಅದು ವ್ಯಕ್ತಿತ್ವದಿಂದ, ಆಲೋಚನೆಗಳಿಂದ, ಕೆಲವು ಸಂದರ್ಭದಲ್ಲಿ ನಾವು ನ್ಯೂಟ್ರಲ್ ಆಗಿರೋದ್ರಿಂದ ಕೂಡ ಮಾಡ್ಬೋದು. ಈಗ ಒಬ್ಬ ಜ್ಯೋತಿಷ ಕರ್ತವ್ಯ ಹೊರತು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡಿಸಿ, ಕಾಸ್ಟ್ಲಿ ಪೂಜೆಗಳನ್ನ ಮಾಡಿಸಿ ದುಡ್ಡು ಸಂಪಾದನೆ ಮಾಡೋದು, ಜನಗಳನ್ನ ಮಿಸ್ಗೈಡ್ ಮಾಡೋದು, ಇಲ್ದಿರೋ ದೋಷಗಳನ್ನ ಹೇಳುವಂತದ್ದಲ್ಲ. ಸೊ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾನು ಇಂಟ್ರಡಕ್ಷನ್ ಅಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಜನ ನ್ಯೂಮರಾಲಜಿನ ಜ್ಯೋತಿಷ ಅನ್ಕೊಂಡಿದ್ದಾರೆ, ಟ್ಯಾರೋಟ್ ಕಾರ್ಡ್ ಜ್ಯೋತಿಷ ಅನ್ಕೊಂಡಿದ್ದಾರೆ. ಆಮೇಲೆ ಯಾವ್ಯಾವ್ದೋ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೆಲ್ಲ ಜ್ಯೋತಿಷ ಅಲ್ಲ. ಹಸ್ತ ಸಾಮುದ್ರಕ್ಕೆ ಮತ್ತೆ ವೇದಿಕ್ ಅಸ್ಟ್ರಾಲಜಿ ನಾವು ಜಾತಕದ ಮೂಲಕವಾಗಿ ನೋಡ್ತೀವಿ. ಅದನ್ನ ಮಾತ್ರ ನಾನು ಸೈಂಟಿಫಿಕ್ ಕನ್ಸಿಡರ್ ಮಾಡ್ತೀವಿ. ಯಾಕಂದ್ರೆ ಜಾತಕ ಹೇಗೆ ಒಬ್ಬರ ತರ ಇನ್ನೊಬ್ರದ್ದು ಇರಲ್ಲ, ಹಾಗೆ ಹಸ್ತರೇಖೆಗಳು ಒಬ್ರಿಗೆ ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಇದು ನನ್ನ ವಿಷಯ. ಹಾಗೇನೆ ನೀವು ಭೈರವಿ ಆಸ್ಟ್ರೋದಲ್ಲಿ ಸರ್ವಿಸ್ ತಗೊಂಡಾಗ ಜಾತಕಕ್ಕೆ ವಿಶ್ಲೇಷಣೆಗೆ ಟೈಮ್ ತಗೊಂಡು ನಾವು ಹೇಳ್ತೀವಿ ಹೊರತು ಅನಾವಶ್ಯಕವಾಗಿ ಟೈಮ್ ನ ನಾವು ವೇಸ್ಟ್ ಮಾಡಲ್ಲ. ಹಾಗೇನೆ ಹಿಂದೆ ನಡೆದಿರೋ ಘಟನೆಗಳನ್ನ ಒಬ್ಬ ಜ್ಯೋತಿಷಿ ನೋಡಿ ಲಗ್ನವನ್ನ ತಿದ್ದದಲ್ಲೇ ಕೊಟ್ಟಿರೋ ಬರ್ತ ಟೈಮಲ್ಲಿ ಯಾವತ್ತೂ ಜ್ಯೋತಿಷ ಹೇಳಬಾರ್ದು. ಹಾಗೇನೆ ಬರೀ ರಾಶಿ ಮೇಲೆ ಭವಿಷ್ಯ ಹೇಳಬಾರ್ದು. ನೀವು ಹೆಸರು ಮೇಲೆ ಜ್ಯೋತಿಷ ಹೇಳಬಾರ್ದು. ಇದು ಹಲವಾರು ತರ ವಿಚಾರಗಳಿದೆ. ಸುಮ್ನೆ ಕೆಲವು ಲಗ್ನ ಚಾರ್ಟ್ ನೋಡ್ಕೊಂಡು, ಸರ್ ನನ್ನ ಶುಕ್ರ ಇಲ್ಲದೆ, ಇಲ್ಲಿ ಚಂದ್ರ ಇಲ್ಲಿದೆ, ನನ್ನ ಭವಿಷ್ಯ ಹಿಂಗಾಗತ್ತ ಅಂತಾರೆ. ಅಷ್ಟು ಈಸಿ ಅಲ್ಲ ಜ್ಯೋತಿಷ ಅನ್ನುವಂಥದ್ದು. ಇಂಟ್ಯೂಷನಲ್ ಆಗಿ ಬರುವಂತದ್ದು. ಅದಕ್ಕೆ ಪ್ರಾಕ್ಟೀಸ್ ಬೇಕು. ಅದಕ್ಕೆ ಅವ್ರ ಜಾತಕ ಕಾಂಬಿನೇಷನ್ಸ್ ಇರಬೇಕು. ಅವ್ರು ಹೇಳಿದ್ದು ನಿಜ ಆಗ್ಬೇಕು ಅಂದ್ರೆ. ಸೊ ಇಷ್ಟೆಲ್ಲ ವಿಚಾರಗಳಿದೆ. ಕುಂಭ ರಾಶಿ 2026 ಫೆಬ್ರವರಿ 8ನೇ ತಾರೀಕಿನ ನಂತರ ಈ ಕುಂಭ ರಾಶಿಯವರಿಗೆ ಏನೆಲ್ಲ ಘಟನೆಗಳು ನಡೀಬಹುದು ಈ ವಾರದಲ್ಲಿ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿರುವಂತಹ ಪಾಪಗ್ರಹ ರಾಹು, ಸಪ್ತಮದಲ್ಲಿ ಕೂಡ ರಾಹು. ಇದು ಮದುವೆಯಲ್ಲಿ, ದಾಂಪತ್ಯ ಜೀವನದಲ್ಲಿ ಬಿರುಕುಗಳನ್ನ, ಕಿರಿಕಿರಿಗಳನ್ನ ತಂದುಕೊಡುತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕಮ್ಯುನಿಕೇಶನ್ಗಳನ್ನ ಸರಿಯಾಗಿ ಇಟ್ಕೋಬೇಕು. ನಾವೇನ್ ಮಾಡ್ತೀವಿ, ಲೈಫ್ ಪಾರ್ಟ್ನರ್ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಯಾವ್ದೋ ಒಂದು ಪುಸ್ತಕ ನಾನು ರೀಸೆಂಟ್ ಆಗಿ ನೋಡಿದೆ. ಅಲ್ಲಿ ಕಮ್ಯುನಿಕೇಶನ್ ಹೇಗೆ ಇದ್ ಮಾಡ್ಕೊಳ್ತಾರೆ, ಇನ್ನೊಬ್ರು ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಅವರು ಆಟೋಮೆಟಿಕ್ ಆಗಿ ನಮ್ಮ ಭಾವನೆಗಳನ್ನ ನಾವು ತಿಳ್ಕೊಳ್ಳಲ್ಲ. ನಾವು ಅದನ್ನ ಓಪನ್ ಅಪ್ ಆಗಿ ಹೇಳ್ಬೇಕು. ಈ ಮದುವೆನ ಸಕ್ಸಸ್ಫುಲ್ ಮಾಡ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರ್ಬೇಕಾಗತ್ತೆ. ಯಾವ ವ್ಯಕ್ತಿ ಕೂಡ 100% ಮ್ಯಾಚಿಂಗ್ ಸಿಗಲ್ಲ ಮದುವೆಯಲ್ಲಿ. ಸೊ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ನಾವು ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಈಗಿನ ಟ್ರೆಂಡ್ ಹೆಂಗಿದೆ ಅಂತಂದ್ರೆ ಯಾವ್ದಕ್ಕೂ ಕಾಂಪ್ರಮೈಸ್ ಆಗ್ಬಾರ್ದು ಅನ್ನೋದಿದೆ. ಕಾಂಪ್ರಮೈಸ್ ಆಗದಲ್ಲಿ ನಾವು ಬದುಕಕ್ ಆಗತ್ತಾ? ಈ ಮನುಷ್ಯನ ಜೀವನನೇ ಒಂದು ಫ್ಲೆಕ್ಸಿಬಲ್ ಅಲ್ವಾ? ಎಲ್ಲದಕ್ಕೂ ಕಾಂಪ್ರಮೈಸ್ ಆಗಿ ನಾವು ಹೋಗ್ತಾ ಇದೀವಲ್ವಾ? ನಾನು ಯಾಕೆ ಹಿಂಗೆ ಇರ್ಬೇಕು, ಹಂಗೆ ಯಾಕೆ ಇರಬಾರ್ದು? ಮಳೆಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಚಳಿಗಾಲ ಹೇಗೆ ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ ನಾವು ಹಾಕೋ ಬಟ್ಟೆಗಳಿಂದ, ಇದರಿಂದ ಜೀವನ ಕೂಡ ಅಡ್ಜಸ್ಟ್ಮೆಂಟೇ. ನಾವ್ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಸ್ಟ್ರೈಟ್ ಅಲ್ಲಿ ಗೆರೆ ಎಳ್ದಂಗೆ ಇರ್ಬೇಕು ಎಲ್ರು ಅನ್ಕೊಳ್ತೀವಿ. ತಪ್ಪು. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ವಿವಾಹ ಜೀವನದಲ್ಲಿ ಕಿರಿಕಿರಿಗಳು ನಾನಾ ತರದಲ್ಲಿ ಬರೋ ಸಾಧ್ಯತೆ ಇದೆ. ಸಮಸ್ಯೆನ ಬಗೆಹರಿಸ್ಕೋಬಹುದು. ಮದುವೆಯಲ್ಲಿ ಸಮಸ್ಯೆಗಳು ಬಂದಿದ್ರೆ, ಮದುವೆ ಆದ ನಂತರ ಸ್ವಯಂವರ ಪಾರ್ವತಿ ಮಂತ್ರ ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದನ್ನ ಮಾಡಿ ಮಂತ್ರ ಜಪಗಳನ್ನ ಮಾಡ್ತಾ ಹೋಗಿ. ಆಮೇಲೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಯಾವುದೇ ಸಮಸ್ಯೆಗೆ ಇಮಿಡಿಯೇಟ್ ಆದ್ರೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ವೆಯ್ಟ್ ಮಾಡಿ, ಅದು ತಾನೇ ಸರಿ ಆಗತ್ತೆ. ಇದು ಮ್ಯಾರೇಜ್ ಸಂಬಂಧಪಟ್ಟಂತೆ. ಮದುವೆಯೂ ಕೂಡ ವಿಳಂಬ ಆಗ್ಬೋದು, ಒಳ್ಳೆ ಸಂಬಂಧಗಳು ಮಿಸ್ ಆಗ್ಬೋದು. ಇದಕ್ಕೂ ಕೂಡ ಸ್ವಯಂವರ ಪಾರ್ವತಿ ಮಂತ್ರ ಜಪ ಇದೆ. 7ನೇ ಮನೆ ಯಾವಾಗಲೂ ಮದುವೆ ಅನ್ನೋದಕ್ಕಿಂತ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬಹಳ ಇಂಪಾರ್ಟೆಂಟ್. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಗಳು ಮಾಡ್ತಿರುವಂತ ಪಾರ್ಟ್ನರ್ಗಳ ಮಧ್ಯೆ ನಾನಾ ತರದ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ಜೋಪಾನವಾಗಿರ್ಬೇಕು. ಸರಿಯಾಗಿರೋ ಅಗ್ರಿಮೆಂಟ್ ಇಟ್ಕೊಳ್ಳಿ. ಸುಮ್ನೆ ಫ್ರೆಂಡ್ಶಿಪ್, ನಾವಿಬ್ರು ಪ್ರಾಣ ಸ್ನೇಹಿತರು, ಬಿಸ್ನೆಸ್ ಮಾಡ್ತೀವಿ ಅಂತ ಯಾವ ಕಾರಣಕ್ಕೂ ಹೋಗ್ಬೇಡಿ. ಇಬ್ರು ಕೂಡ ಲೀಗಲ್ ಆಗೇ ಹೋಗ್ಬೇಕು. ಎಷ್ಟೇ ಕ್ಲೋಸ್ ಇದ್ರು ಕೂಡ ಗಮನದಲ್ಲಿ ಇಟ್ಕೊಳ್ಳಿ.
ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತವ್ರು ಕೂಡ ಸ್ವಲ್ಪ ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಹಣಕಾಸಲ್ಲಿ ಲಾಭ, ಅನುಕೂಲ, ಅಭಿವೃದ್ಧಿ ಆಗತ್ತೆ ಬಿಸ್ನೆಸ್ ಗಳು ಮಾಡ್ತಿರುವಂತವ್ರಿಗೆ, ಹೊಸದಾಗಿ ಬಿಸ್ನೆಸ್ ಗಳನ್ನ ಸ್ಟಾರ್ಟ್ ಮಾಡಿರುವಂತವ್ರಿಗೆ. ಆಮೇಲೆ ಸಾಡೆ ಸಾತಿಯ ಭಯ ಇದ್ರೆ ನೀವು ಹನುಮಾನ್ ಚಾಲೀಸವನ್ನ ಮಾಡಿ. ಬಟ್ ಅಷ್ಟಕ ವರ್ಗದಲ್ಲಿರೋ ಪಾಯಿಂಟ್ಸ್ ಆಗಿರ್ಬೋದು, ಆಮೇಲೆ ನಿಮ್ಗೆ ನಡೆದ ದಶಾ ಪೀರಿಯಡ್ ಮೇಜರ್ ಆಗಿ ನಿಮ್ಮ ಮೇಲೆ ಕೆಲಸ ಮಾಡತ್ತೆ ಹೊರತು ಯಾವುದೇ ಒಂದು ಗ್ರಹ ಬದಲಾವಣೆಯಿಂದ ಏನು ಪ್ರಯೋಜನ ಆಗಲ್ಲ. ರಾಶಿಗೆ ಲಗ್ನಕ್ಕೆ ಕನೆಕ್ಟೆಡ್ ಆಗಿರ್ಬೇಕು ಪ್ಲಾನೆಟ್. ಹೇಗೇನ್ ದಶೆಯಲ್ಲಿ ಆ ಪ್ಲಾನೆಟ್ ಕನೆಕ್ಟ್ ಆಗಿದ್ರೆ ಮಾತ್ರ ನೀವು ತಲೆ ಕೆಡಿಸ್ಕೋಬೇಕು. ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮ ಸಮಯ. ವೆಹಿಕಲ್ ಖರೀದಿ ಆಗಿರ್ಬೋದು, ಪ್ರಾಪರ್ಟಿ ಖರೀದಿ ಆಗಿರ್ಬೋದು, ಮನೆ ಖರೀದಿ ಆಗಿರ್ಬೋದು, ಎಸ್ಟೇಟ್ ಖರೀದಿ ಆಗಿರ್ಬೋದು, ಈ ಮೂಲಕವಾಗಿ ನಿಮಗೆ ಲಾಭ ಆಗುವಂತ ಎಲ್ಲ ಸಾಧ್ಯತೆಗಳು ಈ ಒಂದು ಕುಂಭ ರಾಶಿಯವರಿಗೆ ಕಾಣ್ತಾ ಇದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಬಹಳ ಶ್ರೇಯಸ್ಕರ. ತಮ್ಮ ಮಕ್ಕಳಿಂದ ಸಿಹಿ ಸುದ್ದಿಯನ್ನ, ಸಂತೋಷ ಸುದ್ದಿಯನ್ನ ಕೇಳ್ತಾರೆ. ಯಾರು ಕುಂಭ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ಮಕ್ಕಳಿಂದ ಒಳ್ಳೆಯ ಸಮಾಚಾರವನ್ನ ಕೇಳುವಂಥದ್ದು, ಸಂತೋಷ ಸಮಾಚಾರವನ್ನು ಕೇಳುವಂಥದ್ದು ಸಾಧ್ಯತೆ ಇರುತ್ತೆ. ದಂಪತಿಗಳಿಗೆ ಸಂತಾನದ ಯೋಗ ಅತಿ ಹೆಚ್ಚಾಗಿ ಇರುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಖಂಡಿತವಾಗ್ಲೂ ಒಳ್ಳೆಯ ಸಮಯ. ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುತ್ತೆ. ದಶೆಯಲ್ಲಿ ನೋಡ್ಕೊಳ್ಳಿ, ದಶೆಯಲ್ಲಿ ಧನಯೋಗ ಫಾರ್ಮ್ ಆಗಿದ್ರೆ 100% ನೀವು ಸಾಲದಿಂದ ಹೊರಗಡೆ ಬರ್ತೀರಾ. ಸಾಲ ಮ್ಯಾಜಿಕಲ್ ಆಗಿ ಸರಿ ಆಗಲ್ಲ, ಅದಕ್ಕೆ ಒಂದು ಪ್ಲಾನ್ ಬೇಕಾಗತ್ತೆ. ಪ್ಲಾನ್ ಮಾಡ್ಕೊಂಡು ದಶೆಗಳ ಪ್ರಕಾರವಾಗಿ ನೀವು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಇಷ್ಟು ವಿಚಾರಗಳು ಕುಂಭರಾಶಿಯವರಿಗೆ ಈ ವಾರ ಫಲ ಅಂತ ಹೇಳ್ಬೋದು. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು, ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ, ಹೆಸರು ಮೇಲೆ ಜಾತಕ ಹೇಳೋಕ್ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರೊಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ, ಅದಕ್ಕೆ ಬೇಕಾದ ಫೀಸ್ ನ ಪೇ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು, ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಶ್ರದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ. ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ಜಾತಕವನ್ನ ನೋಡಕ್ಕೆ ಮಲ್ಟಿಪಲ್ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಬಂದು ಲಗ್ನ ಚಾರ್ಟ್ ನ ನೋಡ್ತೀವಿ. ಕರಿಯರ್ ಬಗ್ಗೆ ನೋಡ್ಬೇಕು ಅಂದ್ರೆ ದಶಾಂಶ ಚಾರ್ಟ್ ನ ನೋಡ್ಬೇಕು. ಸೊ ಲಗ್ನ ಚಾರ್ಟ್ ಅಲ್ಲಿ ಇರುವಂತದ್ದು ದಶಾಂಶ ಚಾರ್ಟ್ ನ ಮ್ಯಾಚ್ ಮಾಡಿ ನೋಡ್ಬೇಕು. ಈಗಿನ ದಶೆನ ನೋಡ್ಬೇಕು, ನಿಮಗೆ ಅಪ್ಲಿಕೇಬಲ್ ಆಗುವಂತ ದಶೆ ಯಾವುದು ಅಂತ ನೋಡ್ಬೇಕು. ಆಮೇಲೆ ಜಮಿನಿಯಿಂದ ಯೋಗಿನಿ ದಶೆಗಳು ಇವೆಲ್ಲ ಅಪ್ಲೈ ಮಾಡಿ ನಾವು ಜಾತಕವನ್ನ ಹೇಳ್ಬೇಕಾಗತ್ತೆ. ನಿಮ್ದು ಬರೀ ರಾಶಿ ಮೇಲೆ, ಹೆಸರು ಮೇಲೆ ಜಾತಕ ಹೇಳೋಕ್ ಆಗಲ್ಲ. ಒಂದೊಂದ್ಸಲ ಪ್ರಶ್ನೆ ಕೊಂಡ್ಲಿ ಹಸ್ತ ಸಾಮುದ್ರಿಕೆಯನ್ನು ನಾವು ಮ್ಯಾಚ್ ಮಾಡ್ಬೇಕಾಗತ್ತೆ. ಈ ರೀತಿ ಮಾಡಿ ಒಂದು ಒಳ್ಳೆ ಪ್ರೊಡಿಕ್ಷನ್ ಅವ್ರಿಗೆ ಕೊಡಬೇಕು ಜನಗಳಿಗೆ. ಅದಕ್ಕೆ ಸಮಯ ಹಿಡಿಯುತ್ತೆ, ಅದಕ್ಕೆ ಬೇಕಾದ ಫೀಸ್ ನ ಪೇ ಮಾಡ್ಬೇಕಾಗತ್ತೆ, ಯಾಕೆಂದ್ರೆ ಅದೊಂದು ಕೆಲಸ. ಸೊ ಇದಕ್ಕೆ ಅವರು ಗೌರವ ಕೊಡಬೇಕು, ಪ್ಲಸ್ ಅದಕ್ಕೆ ಆ ಹಣಕ್ಕೆ ತಕ್ಕಂತೆ ನಾವು ಕೂಡ ನಮ್ಮ ಕರ್ತವ್ಯನ ಮಾಡ್ಬೇಕಾಗತ್ತೆ. ಸೊ ಈ ಬಗೆಯಲ್ಲಿ ಸೈಂಟಿಫಿಕ್ ನೋಡ್ಬೇಕಂದ್ರೆ ಜಾತಕನ ಸಮಯ ಹಿಡಿಯುತ್ತೆ. ಆ ರೀತಿ ನೀವು ಭೈರವಿ ಆಶ್ರದಲ್ಲಿ ಬುಕ್ ಮಾಡಿದ್ರೆ ನಾವು ಜಾತಕವನ್ನು ನೋಡ್ತೀವಿ. ಲಿಮಿಟೆಡ್ ಜಾತಕಗಳನ್ನ ಮಾತ್ರ ನೋಡುವಂತದ್ದು. ನೀವು ಬುಕ್ ಮಾಡಬಹುದು, ನೀವು ಕನ್ಸಲ್ಟೇಷನ್ ತಗೊಳ್ಬಹುದು. ನಮಸ್ಕಾರ.